ನೋಡಿ ಸ್ನೇಹಿತರೆ ನಮಸ್ಕಾರ. ಇದು 3 ಎಕರೆಗೆ ಮೆಕ್ಕೆಜೋಳ ಹಾಕಿದ್ವಿ. ಇಷ್ಟಾಗಿದೆ. 3 ಎಕರೆಗೆ ಸುಮಾರು ಒಂದು 32,000 ರೂಪಾಯಿ ಖರ್ಚು ಮಾಡಿದ್ವಿ. ಇದು ಮಳೆಗಾಲದ್ದು, ಬರೀ ನೀರಾವರಿ ಅಲ್ಲ. ಹೋದ ಸತಿ ಲಾಸ್ ಆಗಿತ್ತು, ಈ ಸತಿ ಪರವಾಗಿಲ್ಲ. ಇಷ್ಟಾಗಿದೆ. ನೋಡಬೇಕು ಎಷ್ಟು ಕ್ವಿಂಟಲ್ ಆಗುತ್ತೆ ಇದೆಲ್ಲ ಮಿಷಿನ್ಗೆ ಹಾಕಿದ ಮೇಲೆ ಗೊತ್ತಾಗುತ್ತೆ. ನೋಡಿ ಮಿಷಿನ್ಗೆ ಹಾಕೋಕ್ಕೆ ರೆಡಿ ಮಾಡಿದ್ವಿ. ಹೊಲದಾಗಿಂದ ಕಿತ್ಕೊಂಬಂದು ನಮ್ಮ ಕಣದಾಗ ಹಾಕಿ ಈ ಥರ ರಾಶಿ ಹಾಕಿದ್ದೀವಿ. ಇದನ್ನು ಮಿಷಿನ್ಗೆ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಮಿಷಿನ್ ಬರುತ್ತೆ. ಮಿಷಿನ್ ಬಂದ ಮೇಲೆ ಅದನ್ನು ಮಿಷಿನ್ಗೆ ಹಾಕಿ ನಾವು ಮಾರ್ಕೆಟಿಗೆ ತಗೊಂಡು ಹೋಗಬೇಕು. ತಗೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕ್ವಿಂಟಲ್ ಆಗುತ್ತೆ, ರೇಟ್ ಎಷ್ಟು ಸಿಗುತ್ತೆ ಅಂತ ನೋಡಬೇಕು. ಎಷ್ಟಾಗುತ್ತೆ ಈ ಸತಿ 3 ಎಕರೆಗೆ ಸುಮಾರು 32,000 ಖರ್ಚು ಮಾಡಿದ್ದೀನಿ. ಎಲ್ಲ ಸೇರಿ ಗೊಬ್ಬರ, ಬೀಜ ಬಿತ್ತಿದ್ದು ಎಲ್ಲ ಸೇರಿ, ಕೂಲಿ ಆಳೋದು, ಕಳೆ ತೆಗೆಸಿದ್ದು, ವೀರ್ಯ ಹಾಕಿದ್ದು ಎಲ್ಲ ಸೇರಿ ಇಷ್ಟಾಗಿದೆ. ಹೋದ ಸತಿ ಲಾಸ್ ಆಗಿತ್ತು, ಸೇಮ್ ಖರ್ಚಾಗಿತ್ತು, ಲಾಸ್ ಆಗಿತ್ತು. ನೋಡಿ ಎಲ್ಲ ಮಿಷಿನ್ನು ತಗೊಂಬಂದಾಯಿತು. ಈಗ ಎಲ್ಲರೂ ಸೇರ್ಕೊಂಡು ಈಗ ಮಿಷಿನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಒಂದು 2 ಅವರ್ ಆಗುತ್ತೆ. 2 ಅವರ್ ಆದಮೇಲೆ ಮಿಷಿನ್ನು ಮುಗಿಯುತ್ತೆ. ಆಮೇಲೆ ಟ್ಯಾಕ್ಟ್ರಿಗೆ ಹಾಕಬೇಕು, APMCಗೆ ತಗೊಂಡು ಹೋಗಬೇಕು. ಎಲ್ಲ ರೆಡಿಯಾಗಿದ್ದೀವಿ. ಬೆಳಿಗ್ಗೆ ಇವಾಗ 8:30 ನೋಡಿ ಎಲ್ಲ ತುಂಬ ಫ್ರೈ ಮಾಡಿದ್ದೀವಿ. 2 ಅವರ್ ಆಗುತ್ತೆ ಇದು ಮಿಷಿನ್ ಹಾಕೋಕ್ಕೆ. ಎಲ್ಲ ಸುಮಾರು ಒಂದು 2 ಜನ ಬೇಕು. ಬೇಗ ಮುಗಿಬೇಕು. ನೋಡಿ ಎಂದಾಳಿ ಹಾಕ್ತಾನೆ ಮೇಲೆ ಒಂದು ಇದು ಸೊಪ್ಪು ಒಂದು ಕಡೆ ಬರುತ್ತೆ. ಅದು ಮತ್ತು ಮೇಲ್ಗಡೆ ರೌದೆ ಅದು ಮೇಲೆ ಹಾಕ್ತೀನಿ. ತಗೊಂಡೋಗಿ ಮೇಲೆ ಹಾಕ್ಬಿಟ್ಟು ನಾನು ಹಾಕ್ತಿದ್ದೆ. ವೀಡಿಯೋ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಾನು ಇವಾಗ ಕಾಲು ಈ ಕಡೆ ಬರುತ್ತೆ, ರೌದೆ ಆ ಕಡೆ ಬರುತ್ತೆ. ಹಾಲನ್ನು ತಗೊಂಡು ಇಲ್ಲಿ ಟ್ಯಾಕ್ಟ್ರಿಗೆ ಹಾಕಬೇಕು. ಚೀಲ ಏನು ತುಂಬಂಗಿಲ್ಲ, ಹಾಗೆ ಏಕೆಂದರೆ ತಗೊಂಡು ಹೋಗ್ಬೋದು. ನೋಡಿ ಈ ಥರ ಅದು ತೆಂಗಿನ ರೌದೆ ಈ ಥರ ಎಲ್ಲ ರಾಶಿ ಆಗುತ್ತೆ. ಅದನ್ನು ಜನಗಳಿಗೆ ಹಾಕ್ತಾರೆ. ಇದನ್ನು ಇಲ್ಲಿ ನೋಡಿ ಟ್ಯಾಕ್ಟ್ರಿಗೆ ಹಾಕಿದ್ದೀವಿ. ಟ್ಯಾಕ್ಟ್ರಿಗೆ ಹಾಕ್ಕೊಂಡು ತಗೊಂಡೋಗಿ ಈಗ APMC ಮುಂದೆ ಹಾಕ್ತೀವಿ. ಇದೆಲ್ಲ ಮುಗಿದ ಮೇಲೆ ಸ್ವಲ್ಪ ಆಗುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಮುಗಿಯುತ್ತೆ. ಮುಗಿದ ತಕ್ಷಣವೇ ಇನ್ನೇನು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ. ಇವತ್ತು ಶನಿವಾರ ತಗೊಂಡೋಗಿ ನೋಡಿ ಮಾರ್ಕೆಟಿಗೆ ತಗೊಂಬಂದ್ವಿ. ತಗೊಂಬಂದು ಇಲ್ಲಿ ಸುರಿತಾ ಇದ್ದೀವಿ. ಈಗ ಸುರಿದಾದ್ಮೇಲೆ ಅವರು ತೂಕ ಮಾಡ್ತಾರೆ. ತೂಕ ಆಯಿತು. ನಮ್ಮದು ತೂಕ ಮಾಡಿದ್ದು ಹಾಕಿಲ್ಲ ನಾನು. ಇವಾಗ ಟೋಟಲ್ ಇದು 41 ಕ್ವಿಂಟಲ್ ಆಗಿದೆ. 2,272 ರೂಪಾಯಿ ಆಗಿದೆ. 32,000 ಖರ್ಚಾಗಿತ್ತು. ಈ ವರ್ಷ ಪರವಾಗಿಲ್ಲ, ನಮಗೆ ಲಾಭ ಆಗಿದೆ. ಹೋದ ವರ್ಷ ಲಾಸ್ ಆಗಿತ್ತು. ಈ ವರ್ಷ ಇಷ್ಟಾಗಿದೆ. ಆದರೆ ಇಲ್ಲಿ ಅಳತೆ ಮಾಡೋರು, ಇದನ್ನು ಚೆಕ್ ಮಾಡೋಕ್ಕೆ ಬರೋರು ಭಾಳ ಮೋಸ ಮಾಡ್ತಾರೆ. ಅದನ್ನು ಯಾರು ಕೇಳ್ತಾ ಇಲ್ಲ ಸ್ನೇಹಿತರೆ. ಕೇಳಬೇಕು ಎಲ್ಲರೂ.